ನಮ್ಮ ಜೀವನದ ಉದ್ದೇಶನ ಹೇಗೆ ಕಂಡುಹಿಡಿಯೋದು? ನಮ್ಮ ಜೀವನಕ್ಕೆ ಒಂದು ಪರ್ಪಸ್ ಇರೋದು ತುಂಬಾ ಅವಶ್ಯಕ. ಯಾಕೆ ಪರ್ಪಸ್ ಜೀವನದ ಉದ್ದೇಶನ ಕಂಡು ಹಿಡಿಯೋದು ಇಷ್ಟೊಂದು ಕಷ್ಟ ಆಗಿದೆ? ಇಷ್ಟೊಂದು ಬುಕ್ಸು, ಇಷ್ಟೊಂದು ವಿಡಿಯೋಗಳಿದ್ರೂ ಸಹ ಯಾಕೆ ನಾವು ನಮ್ಮ ಜೀವನದ ಪರ್ಪಸ್ನ ಕಂಡು ಹಿಡಿಲಿಕ್ಕೆ ಆಗ್ತಾ ಇಲ್ಲ? ಈ 3 ಪ್ರಶ್ನೆಯ ಕಡೆ ಫೋಕಸ್ ಇಟ್ಟು ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ನಮ್ಮ ಜೀವನಕ್ಕೆ ಒಂದು ಪರ್ಪಸ್ ಇರಬೇಕು, ಅದು ತುಂಬಾ ಅವಶ್ಯಕ. ಯಾಕೆಂದ್ರೆ ನಾವು ಖುಷಿಯಾಗಿರ್ತೀವಿ, ಶಾಂತಿಯಿಂದ ಇರ್ತೀವಿ. ಒಂದು ವೇಳೆ ಪರ್ಪಸ್ ಇಲ್ಲ ಅಂದ್ರೆ ನಾವು ಸಣ್ಣ ಸಣ್ಣ ಡಿಸೈರ್ನ ಹಿಂದೆ ಹೋಗಿ ಅಲಿತಾ ಇರ್ತೀವಿ. ನಾವು ನಮ್ಮ ಜೀವನದಲ್ಲಿ ನೋವಿಂದ ದೂರ ಓಡ್ತೀವಿ. ಯಾವಾಗಲೂ ಖುಷಿ ಹತ್ರ ಇರ್ಲಿಕ್ಕೆ ಬಯಸ್ತೀವಿ, ಆ ಖುಷಿ ನಮಗೆ ಸಿಗಲ್ಲ. ಪೇನ್ ಮತ್ತೆ ಪ್ಲೆಷರ್ ಇಂದ ನಮಗೆ ಶಾಂತಿ ನೆಮ್ಮದಿ ಸಿಗಲ್ಲ. ನಮಗೆ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ನಾವೇನು ಪೇನ್ ಮತ್ತೆ ಪ್ಲೆಷರ್ನ ಈ ಹಾರಿಜೆಂಟಲ್ ಅಸೆಸ್ ಮಾಡ್ತಾ ಇದ್ದೀವಿ, ಅದನ್ನ ಬಿಟ್ಟು ವರ್ಟಿಕಲ್ ಅಲ್ಲಿ ನಾವು ಬೇರೆ ಒಂದು ಆಯಾಮಕ್ಕೆ ನಮ್ಮ ದಿಕ್ಕನ್ನ ತಿರುಗಿಸಿಕೊಳ್ಬೇಕು. ಯಾವಾಗ ನಾವು ಪೇನ್ ಮತ್ತೆ ಪ್ಲೆಷರ್ನ ಹಿಡಿತದಿಂದ ತಪ್ಪಿಸ್ಕೊಂಡು ಡಿಸ್ಟ್ರಾಕ್ಟ್ ಆಗಲ್ವೋ ಆವಾಗ ನಾವು ನಮ್ಮ ಪರ್ಪಸ್ನ ಫಾಲೋ ಮಾಡ್ತೀವಿ. ಪರ್ಪಸ್ ಯಾಕೆ ಅವಶ್ಯಕ ಅಂದರೆ ನಾವು ಸ್ಪಷ್ಟವಾಗಿರ್ತೀವಿ. ಪರ್ಪಸ್ ಇದ್ರೆ ನಮ್ಮ ನಿರ್ಧಾರ ಸರಿಯಾಗಿರ್ತದೆ. ನಾವು ಎಲ್ಲಿಗಾದ್ರೂ ಹೋಗ್ಬೇಕಂದ್ರು, ಒಂದು ಕ್ಯಾಬ್ನ ಬುಕ್ ಮಾಡಬೇಕಂದ್ರೆ ಎರಡೇ ನೋಡ್ತೀವಿ. ಒಂದು ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ ಒಳ್ಳೆ ನಿರ್ಧಾರ ತಗೋಬೇಕು ಅಂದರೆ 2 ವಿಷಯ ನಮಗೆ ಸ್ಪಷ್ಟ ಆಗಿರಬೇಕು. ಒಂದು, ನಾವು ಎಲ್ಲಿದ್ದೀವಿ, ಎಲ್ಲಿಗೆ ತಲುಪಬೇಕು. ನಮಗೆ ನಮ್ಮ ಪರ್ಪಸ್ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಜೀವನದ ಈ ಪ್ರಯಾಣದಲ್ಲಿ ನಮಗೆ ಎಲ್ಲಿಗೆ ತಲುಪಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನಾವು ಜೀವನ ನಮ್ಗೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಕ್ಲಾರಿಟಿ ಇರಲ್ಲ, ಸ್ಪಷ್ಟತೆ ಇರಲ್ಲ. ನಾವು ಏನೇ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಶ್ನೆನ ಪದೇ ಪದೇ ಕೇಳ್ಕೋಬೇಕು. ನಾನು ಮಾಡ್ತಿರುವಂತಹ ಈ ಕೆಲಸ ನನ್ನ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ? ನನ್ನನ್ನು ಸ್ವಾತಂತ್ರ್ಯದ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ? ಹೌದು, ನಮ್ಮ ಪರ್ಪಸ್ ಕಡೆ ಹೋಗ್ತಾ ಇದ್ದೀನಿ ಅಂದರೆ ಆ ಕೆಲಸ ಮಾಡಿ. ನಿಮ್ಮನ್ನು ಬಂಧನಕ್ಕೆ ಹಾಕ್ತದೆ, ಆಸೆಯ ಹಿಂದೆ ಓಡುವ ಹಾಗೆ ಮಾಡ್ತಾ ಇದೆ ಅಂದರೆ ಆ ಕೆಲಸನ ಬಿಟ್ಟು ಬಿಡಬೇಕಾಗ್ತದೆ. ಆ ಒಂದು ಕ್ಲಾರಿಟಿ ನಮಗಿರ್ಬೇಕಾಗ್ತದೆ. ನಿಮ್ಗೆಲ್ಲಿ ಹೋಗಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ, ಕ್ಲಾರಿಟಿ ಇಲ್ಲ ಅಂದರೆ ನೀವು ಪರ್ಫೆಕ್ಟ್ ಡಿಸಿಷನ್ನ ತಗೊಳ್ಳಲ್ಲ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೋತಾರೆ, ಎಷ್ಟೊಂದು ಜನ ಕುಡಿತಕ್ಕೆ, ಡ್ರಗ್ಸ್ ಅಡಿಕ್ಟ್ಗೆ ದಾಸರಾಗಿದ್ದಾರೆ, ಎಷ್ಟೊಂದು ಜನ ಪಾರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆ? ಕಾರಣ ಇಷ್ಟೇ, ಅವರಿಗೆ ತಮ್ಮ ಜೀವನದ ಪರ್ಪಸ್ ಗೊತ್ತಿಲ್ಲ, ಉದ್ದೇಶ ಗೊತ್ತಿಲ್ಲ. ನಮಗೆ ನಮ್ಮ ಜೀವನದ ಪರ್ಪಸ್ ಗೊತ್ತಿಲ್ಲ ಅಂದರೆ ನಮ್ಮ ಎನರ್ಜಿ ತಪ್ಪಾದ ಕಡೆ ವೇಸ್ಟ್ ಮಾಡ್ತೀವಿ. ಯಾಕೆಂದರೆ ನಮಗೆ ನಮ್ಮ ಜೀವನ ಜೊತೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮೊಬೈಲ್ ಹಿಡ್ಕೊಂಡು ಗಂಟೆ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅದೇ ನಿಮಗೆ ನಿಮ್ಮ ಪರ್ಪಸ್ ಗೊತ್ತಿದೆ ಅಂದರೆ ನೀವು ನಿಮ್ಮ ಪೂರ್ತಿ ಎನರ್ಜಿನ ಒಂದೇ ಕಡೆ ಡೈರೆಕ್ಷನ್ ಕೊಡ್ತೀರಾ. ಪರ್ಪಸ್ ಇರೋದು ಯಾಕೆ ಅವಶ್ಯಕ ಅಂದರೆ ನಮಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರ್ತದೆ. ಪರ್ಪಸ್ ಇರಬೇಕಾಗಿದ್ದು ಯಾಕಂದರೆ ಶಾಂತಿಗಾಗಿ, ಸರಿಯಾದ ನಿರ್ಧಾರಕ್ಕಾಗಿ, ಜೀವನಕ್ಕೆ ಸರಿಯಾದ ಅರ್ಥ ಕೊಡಲಿಕ್ಕೆ ನಮಗೆ ಪರ್ಪಸ್ ತುಂಬ ಅವಶ್ಯಕ. ಇನ್ನು ನಾವು 2ನೇ ಪ್ರಶ್ನೆ ಕಡೆಗೆ ಫೋಕಸ್ ಮಾಡೋದಾದರೆ, ಪರ್ಪಸ್ ಹುಡುಕೋದು ಕಷ್ಟ. ಯಾಕೆಂದರೆ ಎಷ್ಟೊಂದು ವಿಡಿಯೋ ಬುಕ್ಸ್ಗಳಿದ್ರು ನಮಗೆ ಪರ್ಪಸ್ ಸಿಗಲ್ಲ. ಕಾರಣ ಏನು ಗೊತ್ತಾ? ನಾವು ನಮ್ಮ ಇಂಟರ್ನಲ್ ಗೈಡೆನ್ಸ್ ಸಿಸ್ಟಮ್ ಜೊತೆ ಡಿಸ್ಕನೆಕ್ಟ್ ಆಗಿದ್ದೀವಿ. ನಮ್ಮ ಒಳಗಿಂದ ಎಲ್ಲ ಉತ್ತರ ಸಿಗ್ತದೆ, ಆದರೆ ನಾವು ನಮ್ಮ ಜೊತೆ ಕೂತ್ಕೊಳ್ಳಲ್ಲ. ನಾವು ಹೊರಗಡೆ ಎಲ್ಲರ ಮಾತು ಕೇಳ್ತೀವಿ. ಅಪ್ಪ ಅಮ್ಮ ಇದನ್ನು ಮಾಡು ಅಂತಾರೆ, ಪಕ್ಕದ ಮನೆಯವರು ಅದನ್ನು ಮಾಡಂತಾರೆ, ಇವರ ಮಾತು ಕೇಳ್ತಾ ಇದ್ದೀವಿ ಹೊರತು ನಾವು ನಮ್ಮ ಅಂತರಾತ್ಮದ ಮಾತು ಕೇಳ್ತಾ ಇಲ್ಲ. ಯಾವಾಗ ನೀವು ಒಬ್ಬರೇ ಏಕಾಂತದಲ್ಲಿ ಕುಳಿತುಕೊಂಡು ನಿಮ್ಮ ಜೊತೆ ನೀವು ಇರ್ತೀರೋ ಆವಾಗ ಇಂಟರ್ನಲ್ ಸಿಸ್ಟಮ್ನ ಗೈಡೆನ್ಸ್ ನಿಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಒಬ್ಬರೇ ಕೂತ್ಕೊಂಡಾಗ ನಿಮಗೆ ಬೋರ್ ಆಗುತ್ತೆ, ತುಂಬ ಯೋಚನೆ ಬರ್ತದೆ, ಫೋನ್ ಎತ್ಕೊಳ್ಳೋಣ ಕೈಗೆ ಅನಿಸುತ್ತೆ. ಆದರೂ ನೀವು ಆ ಬೋರ್ಡಮ್ ಜೊತೆ ಇರೋದನ್ನು ಕಲ್ತ್ಕೊಂಡ್ರೆ ನೀವು ನಿಮ್ಮ ಸ್ವಯಂನ ಅರಿತೀರ. ನಿಮ್ಮ ಇಂಟರ್ನಲ್ ಸಿಸ್ಟಮ್ ಏನು ಹೇಳಿಕ್ಕೆ ಬಯಸ್ತಾ ಇದೆ ಕೇಳಿಸ್ಕೊಳ್ಳಿ. ಈಗೇನಾಗಿದೆ ಅಂದರೆ ಹೊರಗಿನ ಗೌಜು ಗದ್ದಲದಲ್ಲಿ ನಾವು ನಮ್ಮ ಅಂತರಾತ್ಮದ ಮಾತನ್ನ ಕೇಳ್ತಾ ಇಲ್ಲ, ಆ ಧ್ವನಿನ ಆಲಿಸ್ತಾ ಇಲ್ಲ. ಬೇರೆಯವ್ರೇನು ಹೇಳ್ತಾ ಇದ್ದಾರೆ, ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಲಿಕ್ಕೆ ಹೋಗಿ ಎಡವ್ತೀವಿ. ಯೋಚಿಸಿ ನೋಡಿ, ಹಿಂದೆ ಸಾಧು ಸಂತರು, ಋಷಿಮುನಿಗಳು ಎಷ್ಟು ಬುಕ್ ಬರೆದಿದ್ದಾರೆ. ವೇದ ಉಪನಿಷತ್ತುಗಳಲ್ಲಿ ಏನಿದೆ ಅಂದರೆ ಅವರು ತಮ್ಮನ್ನು ಅಬ್ಸರ್ವ್ ಮಾಡಿ ತಮ್ಮೊಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ಬರೆದ್ರು. ಈಗಲೂ ನಾವು ಆ ಪುಸ್ತಕನ ಓದ್ತೀವಿ. ನಮ್ಮೊಳಗೆ ಯಾವ ರೀತಿ ಇಳಿಬೇಕು, ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ, ತಿಳ್ಕೊಳ್ತೀವಿ. ಅವ್ರು ಹೇಗರ್ತರು?
ಅವರು ತಮ್ಮನ್ನು ತಾವು ಅಬ್ಸರ್ವ್ ಮಾಡಿದ್ರು, ಒಳಗಿನ ಧ್ವನಿನ ಕೇಳಿಸ್ಕೊಂಡ್ರು. ನಾವೀಗ ನಮ್ಮ ಸುತ್ತಮುತ್ತಲ ಗೌಜು ಗದ್ದಲದಲ್ಲಿ, ಅದರಲ್ಲೂ ಈ ಮೊಬೈಲ್ ನಮ್ಮನ್ನು ಆ ಇಂಟರ್ನಲ್ ಗೈಡೆನ್ಸ್ ಸಿಸ್ಟಮ್ ಜೊತೆ ಕನೆಕ್ಟ್ ಆಗಲಿಕ್ಕೆ ಬಿಡಲ್ಲ. ಏನು ಮಾಡೋದು? ಸ್ವಲ್ಪ ಹೊತ್ತು ಮೊಬೈಲ್, ಲ್ಯಾಪ್ಟಾಪ್, ಟಿವಿನ ಪಕ್ಕಕ್ಕಿಟ್ಟು ನೀವು ನಿಮ್ಮ ಜೊತೆ ಒಬ್ಬರೇ ಕುಳಿತುಕೊಳ್ಳಿ. ಏನು ಹೇಳ್ತಾ ಇದೆ ನಿಮ್ಮ ಅಂತರಾತ್ಮ ಕೇಳಿಸ್ಕೊಳ್ಳಿ. ನಿಮ್ಮನ್ನು ನೀವು ಅರಿಯಿರಿ. ನಿಮ್ಮ ಜೊತೆ ನೀವು ಕುಳಿತುಕೊಂಡಾಗ ನಿಮಗೆ ಎಕ್ಸಾಕ್ಟ್ಲಿ ನಿಮ್ಗೇನು ಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಸುಮ್ಮನೆ ಒಂದ್ಸಲ ಯೋಚಿಸಿ ನೋಡಿ. ನೀವು ಸ್ನಾನ ಮಾಡಬೇಕಾದ್ರೆ, ಒಬ್ಬರೇ ಅಡುಗೆ ಮಾಡಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಬಟ್ಟೆ ಒಗಿಬೇಕಾದ್ರೆ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ತದೆ, ಅಥವಾ ಒಂದು ಒಳ್ಳೆ ಐಡಿಯಾ ಬಂದಿರ್ತದೆ. ಯಾಕೆ ಆ ಟೈಮಲ್ಲೇ ನಿಮಗೆ ಐಡಿಯಾ ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂದರೆ, ನಿಮ್ಮ ಹತ್ರ ಆವಾಗ ಟೆಕ್ನಾಲಜಿ ಇರಲ್ಲ. ಮೊಬೈಲ್ ಪಕ್ಕಕ್ಕೆ ಇಟ್ಟಿರ್ತೀರಾ, ಟಿವಿ ನೋಡ್ತಾ ಇರಲ್ಲ, ಒಬ್ಬರೇ ಇರ್ತೀರಾ, ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿರ್ತೀರಾ. ಹಾಗಾಗಿ ನಿಮಗೆ ಉತ್ತರ ಸಿಗ್ತದೆ. ನಿಮ್ಮ ಜೊತೆ ನೀವು ಕುಳಿತುಕೊಳ್ಳೋದನ್ನ ರೂಢಿಸಿಕೊಳ್ಳಿ. ಸ್ವಲ್ಪ ಸಮಯ ಮೀಸಲಿಡಿ. ಇನ್ನು ನೀವು ಪರ್ಪಸ್ನ ಕಂಡುಹಿಡಿಬೇಕು, ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಪೆನ್ ಪೇಪರ್ ತಗೊಂಡು ಸುಮ್ಮನೆ ಬರೀರಿ. ಈ ಪ್ರಪಂಚದಲ್ಲಿ ಏನು ತಪ್ಪಾಗ್ತಾ ಇದೆ? ತಪ್ಪು ಸುಮಾರಾಗ್ತಾ ಇದೆ, ಸಿಸ್ಟಮೇ ಸರಿಯಿಲ್ಲ ಅನ್ಬಹುದು. ಆದರೆ ನೀವು ಯಾವ ತಪ್ಪಿಗೆ ಸರಿಯಾದ ಪರಿಹಾರ ಮಾಡಬಹುದು ಯೋಚಿಸಿ ಬರೀರಿ. ಈ ಒಂದು ಸಮಸ್ಯೆಗೆ ನಾನೇನು ಪರಿಹಾರ ಮಾಡಬಹುದು, ನಾನೇನು ಎಫರ್ಟ್ ಹಾಕ್ಬೋದು ಯೋಚಿಸಿ. ಇದಕ್ಕೆ ಸರಿಯಾದ ಉತ್ತರ ಕಂಡುಹಿಡಿದ್ರೆ ನಿಮಗೆ ನಿಮ್ಮ ಪರ್ಪಸ್ ಸಿಗಲೂಬಹುದು. ಒಬ್ಬರೇ ಕುಳಿತು ಉತ್ತರ ಹುಡುಕಿ.